ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ರಾಮಚಂದ್ರದೇವರು ಭೂಮಿಗೆ ಅವತಾರ ಮಾಡಿ ಯಾವ ಅಸುರರ ಸಂಹಾರ ಮಾಡುವ ದೊಡ್ಡದಾದ ಮಹತ್ತರವಾದ ಉದ್ದೇಶವಿತ್ತೋ ಆ ಉದ್ದೇಶ ಇದು ಪರಿಪೂರ್ಣಗೊಂಡಿದೆ. ರಾವಣ ಇವನು ಪರಮಾತ್ಮನಿಂದ ಮೃತನಾಗಿದ್ದಾನೆ. ಎಲ್ಲ ದೇವತೆಗಳಿಗೆ ಸಂತೋಷವಾಗಿದೆ, ಎಲ್ಲ ಕಡೆಗೆ ಸಂಭ್ರಮ, ಹಬ್ಬ ನಡೀತಾ ಇದೆ. ಪರಮಾತ್ಮ ಕೃತಾನಿ ತಾನಿ ಪುನರೇವ ಸಮುತ್ಥಿತಾನಿ ದೃಷ್ಟ್ವಾ ವರಾಚ್ಛತ ಧೃತೆ ಹೃದಯಂ ಬಿಭೇದ. ಕುತ್ತಿಗೆಯನ್ನು ಕತ್ತರಿಸ್ತಾ ಹೋದಂತೆ ಕುತ್ತಿಗೆಗಳು ಬಂದಾಗ ಏನೂ ತಿಳಿಯದೇ ಇದ್ದಂತೆ ಪರಮಾತ್ಮ ಇದ್ದು ನಟನೆ ಮಾಡಿ ಕೊನೆಗೆ ಎದೆಗೆ ಬಾಣವನ್ನು ಪರಮಾತ್ಮ ಹೊಡೆದಿದ್ದಾನೆ. ರಕ್ತ ಬಂದು ತಾನು ಭೂಮಿಗೆ ಬಿದ್ದಿದ್ದಾನೆ. ಬಾಣೇನ ವಜ್ರ ಸದೃಶೇನ ಚ ಭಿನ್ನ ಹೃತ್ಕಃ ರಕ್ತಂ ವವನ್ಯಪದದಾಶು ಮಹಾವಿಮಾನಾತ್. ಆ ವಿಮಾನದಿಂದ ಭೂಮಿಗೆ ಇಳಿದು ತಾನು ಕೆಳಗೆ ಬಿದ್ದ. ಇಂದ್ರನ ರಥದಲ್ಲಿ ಕೂತು ಪರಮಾತ್ಮ ಯುದ್ಧವನ್ನು ಆಡ್ತಾ ಇದ್ದಾನೆ. ಪುಷ್ಪಕ ವಿಮಾನದಲ್ಲಿ ಕೂತು ರಾವಣ ಯುದ್ಧವನ್ನು ಆಡ್ತಾ ಇದ್ದ. ಆಗ ಭೂಮಿಗೆ ಬಿದ್ದಿದ್ದಾನೆ. ಬಿದ್ದು ರಥದಿಂದ ತಳಗಡೆ ಬಿದ್ದು ಸತ್ತು ಬಿದ್ದಿದ್ದಾನೆ. ತಸ್ಮಿನ್ ಹತೆ ತ್ರಿಜಗತಾಂ ಪರಮ ಪ್ರತೀಪೆ ಬ್ರಹ್ಮ ಶಿವೇನ ಸಹಿತ ಸಹಲೋಕಪಾಲೈಹಿ. ಆಗ ಎಲ್ಲ ಜನರು ಸಂತೋಷಪಟ್ಟಿದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ತಸ್ಮಿನ್ ಹತೆ, ಅವನು ಸತ್ತಾಗ ತ್ರಿಜಗತಾಂ ಪರಮ ಪ್ರದೀಪೆ ಬ್ರಹ್ಮ ಶಿವೇನ ಸಹಿತ, ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಸಹಿತರಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಚ್ಯುತ, ನಿಮ್ಮ ತಂದೆ ತಾಯಿ, ಶ್ರೀನಿಧಿ ತಂದೆ ತಾಯಿ ಅವರಿಗೆಲ್ಲ ಬಾ ಅಂತ ಹೇಳು, ಮೆಸೇಜ್ ಹಾಕು, ಜಾಯಿನ್ ಆಗ್ತಾರೆ. ಕೃತಾನಿ ತಾನಿ ಅಭ್ಯತ್ಯ ಪಾದಯುಗಲಂ ಜಗದೇಕ ಭರ್ತು ರಾಮಶ್ಚ ಭಕ್ತಿಭರಿತ ಶಿರಸಾ ನಮ ನಾಮ. ಇವತ್ತು ಕೃಷ್ಣಾಷ್ಟಮಿ ಇರೋದ್ರಿಂದ ಎಲ್ಲರೂ ಪೂಜಾ ತಯಾರಿ ಎಲ್ಲ ಮಾಡ್ಕೋಬೇಕು. ಹೀಗಾಗಿ ಎಷ್ಟು ಸಾಧ್ಯವಿದ್ದಷ್ಟು ಲಘು ಮುಗಿಸ್ತೇನೆ, ಅದರ ಪಾಠ ಬಿಡೋದು ಬೇಡ ಅಂತ ಹೇಳಿ ಪಾಠವನ್ನು ಹೇಳ್ತಾ ಇದ್ದೇನೆ. ನಿನ್ನೆ ಬಹಳ ಅನಾನುಕೂಲ ಆಗಿತ್ತು, ಹಾಗಾಗಿ ಪಾಠ ಬಿಟ್ಟಿದ್ದೆ. ಇವತ್ತೇನು ಸಮಸ್ಯೆ ಇಲ್ಲ. ಪ್ರತಿನಿತ್ಯ ಪಾಠ ಏನು ನಡೀತಾ ಇದೆಯೋ ಅದು ನಡೀತದೆ, ಯಾವುದು ನಿಂದಿರುವುದಿಲ್ಲ. ಆಗ ಅಥೇನ ಮಸ್ತೌತ್, ಎಲ್ಲರೂ ರಾಮಸ್ಯ ಭಕ್ತಿ ಭರಿತ ಶಿರಸಾ ನಮಾಮ, ರಾಮನ ಮುಂದೆ ಕೈ ಜೋಡಿಸಿ ಭಕ್ತಿಯಿಂದ ಸಕಲ ದೇವಾದಿದೇವತೆಗಳು ನಿಂತು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಥೇನ ಮಸ್ತೌತ್ ಪಿತರಂ ಕೃತಾಂಜಲಿ ಗುಣಾಭಿರಾಮಂ ಜಗತಃ ಪಿತಾಮಹ. ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ, ಆ ಪರಮಾತ್ಮನ ಮುಂದೆ ಕೃತಾಂಜಲಿ ಕೈಯನ್ನು ಜೋಡಿಸಿ
ಜಿತಂ ಜಿತಂತೆ ಜಿತ ಲೋಕಭಾವನ ಪ್ರಪನ್ನ ಪಾಲಾಯ ನತಾಸ್ಮತೆ ವಯಂ ತ್ವಮೇವ ಈಶೋಸ್ಯ ನ ಚಾತಿರಂತ್ಯೋ ತವೇಡ್ಯ ಕಾಲೇನ ತಥೈವ ದೇಶತಃ ಗುಣಾಖ್ಯಗಣ್ಯಾಸ್ತವತೆಪ್ಯನಂತ ಪ್ರತ್ಯೇಕಶ್ಚಾದಿ ವಿನಾಶವರ್ಜಿತಾಃ ನ ಚೋದ್ಭವೋ ನೈವ ತಿರಸ್ಕೃತಸ್ತೆ ಕ್ವಚಿತ್ ಗುಣಾನಾಂ ಪರಮಸ್ವತೋ ವಾ ತ್ವಮೇಕ ಆದ್ಯಃ ಪರಮಸ್ವತೋ ವಾ ವೃತ್ಯಾಸ್ತವಾಹಂ ಶಿವಪೂರ್ವಕಾಶ್ಚಯೇ ಯಥಾರ್ಚಿಷಾಗ್ನೇ ಪವನಸ್ಯ ವೇಗ ಮರೀಚಯೋರ್ಕಸ್ಯ ನದೀಷು ಚಾಪಃ ಗಚ್ಚಂತಿ ಚಾನಂತಿ ಚ ಸಂತತಾಶ್ಚ ಮದಾದ್ಯಾ ಶಿವಪೂರ್ವಕಾಶ್ಚತೆ. ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮ, ನಿನ್ನ ಗುಣಗಳು, ನಿನಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ನೀನು ಹುಟ್ಟುವುದಿಲ್ಲ, ಸಾಯುವುದಿಲ್ಲ, ದೇಶಕಾಲಗಳಿಂದ ಗುಣಗಳಿಂದ ಪರಿಪೂರ್ಣನಾದ ವ್ಯಕ್ತಿ. ಎಲ್ಲ ಒಂದೊಂದು ಶಬ್ದಗಳಿಗೆ ವಿವರಣೆ ಕೊಟ್ಟರೆ ಒಂದೊಂದು ಪಾಠವಾಗ್ತದೆ. ದೇಶದಿಂದ ಪರಮಾತ್ಮ ಪೂರ್ಣನಾಗಿದ್ದಾನೆ, ಕಾಲದಿಂದ ಪರಮಾತ್ಮ ಪೂರ್ಣನಾಗಿದ್ದಾನೆ, ಗುಣಗಳಿಂದ ಪರಮಾತ್ಮ ಪೂರ್ಣನಾಗಿದ್ದಾನೆ ಅಂತ ಶಬ್ದಕ್ಕೆ ಅರ್ಥವನ್ನು ನಾವು ಸರಿಯಾಗಿ ತಿಳಿಯಬೇಕು. ಇದರ ಸಲುವಾಗಿ ಪ್ರತ್ಯೇಕ ಒಂದು ಸಂದರ್ಭ ಸಮಯವನ್ನು ಇಟ್ಟುಕೊಂಡು ಇದಕ್ಕೆ ನಾನು ಅರ್ಥ ಹೇಳ್ತೇನೆ. ದೇಶ ಅಂದರೆ ದೇಶ ಅಂತ ನಮಗೆ ಗೊತ್ತಿದೆ, ಕಾಲ ಅಂದರೆ ಕಾಲ ಅಂತ ಗೊತ್ತಿದೆ, ಗುಣಗಳು ಅಂದರೆ ಗುಣಗಳು ಅಂತ ಗೊತ್ತಿದೆ. ಅದರಿಂದ ಪರಮಾತ್ಮ ಪೂರ್ಣನಾಗಿದ್ದಾನೆ ಅಂತ ಅನ್ನೋದಕ್ಕೆ ಅರ್ಥ ಏನು, ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಿದೆ. ಮತ್ತೊಮ್ಮೆ ನಾನು ಹೇಳ್ತೇನೆ, ಬೇರೆ ಪಾಠಗಳಲ್ಲಿ ಹೇಳಿದ್ದೇನೆ, ಇದಕ್ಕೆ ಸಮಯ ಇದ್ದಾಗ ಹೇಳ್ತೇನೆ. ಆಮೇಲೆ ಆ ಗುಣಗಳು, ಒಂದೊಂದು ಗುಣಗಳು ಪೂರ್ಣವಾಗಿದೆ. ಅನಂತ ಗುಣಗಳಿವೆ. ಆ ಅನಂತ ಗುಣಗಳನ್ನು ಜ್ಞಾನ ಎಂಬ ಒಂದು ಗುಣವನ್ನು ತೆಗೆದುಕೊಂಡರೂ ಅದು ಅನಂತವಾಗಿದೆ. ತೇಜಸ್ಸು ಅಂತನೂ ಒಂದು ಗುಣವನ್ನು ತೆಗೆದುಕೊಂಡರೂ ಅದು ಅನಂತವಾಗಿದೆ. ಶಕ್ತಿ ಎಂಬ ಒಂದು ಗುಣವನ್ನು ತೆಗೆದುಕೊಂಡರೂ ಅದು ಅನಂತವಾಗಿದೆ. ಹೀಗೆ ಅನಂತ ಗುಣಗಳು ಇವೆ. ನಿಧಾನವಾಗಿ ಕೇಳಬೇಕು. ಜ್ಞಾನ, ಶಕ್ತಿ, ಇಚ್ಛಾ, ತೇಜಸ್ಸು, ಕಾಂತಿ, ಓಜಸ್ಸು, ಸಾಮರ್ಥ್ಯ, ವೀರ್ಯ, ಯಶಸ್ಸು ಇತ್ಯಾದಿ ಗುಣಗಳು ದೇವರದು ಅನಂತವಾಗಿವೆ, ಲೆಕ್ಕ ಇಲ್ಲ. ಅದರಲ್ಲಿ ಯಾವುದೋ ಒಂದು ಗುಣವನ್ನು ತೆಗೆದುಕೊಂಡರೂ ಆ ಗುಣ ಎಷ್ಟಿದೆಯಪ್ಪ, ಅದು ಅನಂತವಾಗಿದೆ. ಇದ್ದ ಗುಣಗಳೂ ಅನಂತ, ಅದರಲ್ಲಿ ಆರಿಸಿದ ಒಂದು ಗುಣವೂ ಪ್ರತ್ಯೇಕವಾಗಿಯೂ ಅನಂತವಾಗಿವೆ. ಅದನ್ನು ಹೇಳ್ತಾರೆ ನೋಡ್ರಿ. ತ್ವಮೇಕ ಈಶೋಸ್ಯ ನ ಚಾದಿರಂತ್ಯ. ನೀನೇ ಈಶಾ, ನೀನೇ ಸ್ವತಂತ್ರ, ನೀನೇ ಸಮರ್ಥ, ಎಲ್ಲರಿಗೆ ನಿಯಾಮಕನಾದವನು ಪರಮಾತ್ಮ ನೀನೊಬ್ಬನೇ. ಮತ್ತು ಕಾಲೇನ ತವೇಡ್ಯ ಕಾಲೇನ ತಥೈವ ದೇಶತಃ ಗುಣಾಃ ಅಗಣ್ಯಾಃ. ಎಷ್ಟು ಗುಣಗಳಿವೆ ಅಂತ ಎಣಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ತವತೇಪಿ ಅನಂತಾಃ ಪ್ರತ್ಯೇಕಶಃ. ಪ್ರತ್ಯೇಕವಾದ ಗುಣಗಳೂ ಅನಂತ. ನೀನೂ ಅನಂತ, ನಿನ್ನಿಂದ ಅತ್ಯಂತ ಅಭಿನ್ನವಾದ ಗುಣಗಳೂ ಅನಂತ, ನಿನ್ನಿಂದ ಅತ್ಯಂತ ಅಭಿನ್ನವಾದ ಒಂದು ಗುಣವೂ ಅನಂತವಾಗಿದೆ. ನೀನು ಅನಂತನಾಗಿ ನಿನ್ನಿಂದ ಅಭಿನ್ನವಾದ ಗುಣಗಳು ಅನಂತವಾಗಿದೆ, ಅದರಿಂದ ಅತ್ಯಂತ ಅಭಿನ್ನವಾದ ಒಂದೊಂದು ಗುಣಗಳು ಅನಂತವಾಗಿವೆ ಅಂತ ಬ್ರಹ್ಮಾದಿ ಸಕಲ ದೇವತೆಗಳು ದೇವರ ಮುಂದೆ ತಲೆಬಾಗಿ ಕೈಯನ್ನು ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟು ನಡೀತಾ ಇದೆ. ನಚೋದ್ಭವೋ ನೈವ ತಿರಸ್ಕೃತಸ್ತೆ ಕ್ವಚಿತ್ ಗುಣಾನಾಂ ಪರತಸ್ವತೋವಾ. ಮತ್ತು ಎಲ್ಲ ಗುಣಗಳು ಸ್ವತಂತ್ರವಾಗಿವೆ. ಯಾವ ಗುಣಗಳು ಮತ್ತು ಇನ್ನೊಬ್ಬರ ಅಧೀನವಾಗಿದೆ ಅಂತಲ್ಲ. ಎಲ್ಲ ಗುಣಗಳು ಪರಮಾತ್ಮ ಸ್ವತಂತ್ರವಾದ ಗುಣಗಳು. ತ್ವಮೇವ ಆದ್ಯ, ನೀನೇ ಮೊಟ್ಟ ಮೊದಲಿಗೆ ಇದ್ದದ್ದು. ಪರಮಃ, ನೀನೇ ಮತ್ತು ಶ್ರೇಷ್ಠನಾದವನು, ಸ್ವತಂತ್ರನಾದವನು ನೀವೇ. ಭೃತ್ಯಾಸ್ತವಾಹಂ, ನಿಮ್ಮ ಸ್ವಾಮಿ ನಿನ್ನ ದಾಸರು ನಾವೆಲ್ಲರೂ. ಈ ಭಾವನ ನಮಗೆ ಯಾವಾಗಲೂ ಬರಬೇಕು. ಈ ಭಾವನ ಸ್ವಾಮಿತ್ವ ಉಪಾಸನೆ, ಆತ್ಮತ್ವ ಉಪಾಸನೆ, ಇದು ಯಾವಾಗಲೂ ದೇವರಲ್ಲಿ ನಮಗಿರಬೇಕು. ದೇವರು ನೀನು ನನ್ನ ಸ್ವಾಮಿ, ನಾನು ನಿನ್ನ ದಾಸ. ನೀನು ನನ್ನ ಸ್ವಾಮಿ, ನಾನು ನಿನ್ನ ದಾಸ. ದೇವರು ನೀನು ಸ್ವತಂತ್ರ, ನಾನು ಅಸರ್ವಜ್ಞ. ನೀನು ಸ್ವತಂತ್ರ, ನಾನು ಅಸ್ವತಂತ್ರ. ನೀನು ಗುಣಪೂರ್ಣ, ನಾನು ಗುಣಗಳಿಂದ ಪೂರ್ಣನಲ್ಲ. ನೀನು ಸ್ವಾಮಿ, ನಾನು ದಾಸ ಅಂತನ್ನುವ ಅನುಸಂಧಾನ ಸದಾಕಾಲ ನಮಗೆ ಇರಬೇಕು.
ಹೀಗೆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಭೃತ್ಯಾಸ್ತವಾಹಂ ಶಿರ್ವಪೂರ್ವಕಾಶ್ಚಗೆ ಅಂತ ಸ್ತೋತ್ರ ಮಾಡಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ದೇವರನ್ನು ಈ ಕೆಲಸ ದೇವರನ್ನು ಬಿಟ್ಟು ಮತ್ತೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯವಿದ್ದಿದ್ದಿಲ್ಲ ಅಂತೂ ಸ್ತೋತ್ರ ಮಾಡ್ತಾರೆ. ಅನನ್ಯ ಸಾಧ್ಯಂ ಹಿ ತಥಾಪಿ ತದ್ವಯಂ ಕೃತಂ ತ್ವಯಾ ನಾಸ್ತಿ ತ್ವಯಾ ತಸ್ಯ ಸಮೋ ನಮೋ ನಮಸ್ತೆ. ಹೇಳು ತಾತ್ಪರ್ಯ, ಬ್ರಹ್ಮದೇವರಿಗೆ ಹನುಮಂತ ದೇವರಿಗೆ ಮಾಡಲಿಕ್ಕೆ ಬಂದೇ ಬರ್ತಿತ್ತು. ಆದರೂ ರಾಮನಿಗೆ ಕೀರ್ತಿ ಬರಬೇಕು ಅನ್ನೋ ಸಲುವಾಗಿ ಬಿಟ್ಟರು. ಆದರೂ ಕೂಡ ಒಳಗೆ ನಿಂತು ಹನುಮಂತ ದೇವರಿಗೆ ಪ್ರೇರಣೆ ಮಾಡದೇ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಈ ಕೆಲಸವನ್ನು ರಾವಣನ ಸಂಹಾರ, ಕುಂಭಕರ್ಣನ ಸಂಹಾರ ಇತ್ಯಾದಿ ಸಕಲ ರಾಕ್ಷಸರ ಸಂಹಾರವನ್ನು ದೇವರನ್ನು ಬಿಟ್ಟು ಬೇರೆಯವರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದರೆ ಹನುಮಂತ ದೇವರು ಸಮರ್ಥರಾಗಿದ್ದರು. ರಾಮನ ಕೀರ್ತಿಗಾಗಿ ರಾಮ 3 ಜನ್ಮಗಳಲ್ಲಿ ನಾನೇ ನಿನ್ನ ಬಂದು ಸಂಹಾರ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದು, ಅದಕ್ಕಾಗಿ ಬಿಟ್ಟರು ಅಂತ ನಾವು ಮೊನ್ನೆ ಅಂದರೆ ಕೆಲವು ಪಾಠಗಳ ಹಿಂದೆ ಕೇಳಿದ್ದೇವೆ. ಏನರ್ಥ ಅದಕ್ಕೆ ಅಂದರೆ, ಹನುಮಂತ ದೇವರಲ್ಲಿಯೂ ಪರಮಾತ್ಮ ನಿಂತು ತಾನೇ ಸಂಹಾರ ಮಾಡಬೇಕು. ಆ ದೃಷ್ಟಿಯಿಂದಲೂ ದೇವರನ್ನು ಹೊರತುಪಡಿಸಿ ಯಾರೂ ಕೂಡ ರಾವಣನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿದ್ದಿದ್ದಿಲ್ಲ ಅಂತನೂ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇತಿ ಇರಿತೆ ತ್ವಜ್ಜ ಭವೇನ ಶೂಲಿ. ಹೀಗೆ ಬ್ರಹ್ಮದೇವರ ಸ್ತೋತ್ರವನ್ನು ಮಾಡಿ ನಮಸ್ಕಾರ ಮಾಡಿ ಈಚೆ ಬಂದಾರೆ. ರುದ್ರದೇವರು ಅಲ್ಲೇ ನಿಂತಿದ್ದಾರೆ. ಬ್ರಹ್ಮದೇವರು ಯಾವಾಗ ಈ ಕಡೆ ಬರ್ತಾರೆ ನಾನು ಹೋಗೋಣ ಅಂತ ನಿಂತಿದ್ದಾರೆ. ಅಷ್ಟರೊಳಗೆ ರುದ್ರದೇವರು ಬಂದರು. ನೋಡ್ರಿ ಭಯಂಕರ. ರುದ್ರದೇವರು ಬಂದು ಸಿಟ್ಟಿಗೆ ಬಂದಿದ್ದಾರೆ. ಸಿಟ್ಟಿಗೆ ಬಂದು, ನಾನು ವರ ಕೊಟ್ಟಂತಹ ನನ್ನ ಶಿಷ್ಯ, ನನ್ನ ದಾಸ, ನನ್ನ ಭಕ್ತನನ್ನು ಸಂಹಾರ ಮಾಡಿದ್ದಿ, ನನ್ನನ್ನು ಅವಹೇಳನ ಮಾಡಿದ್ದಿ, ನೀನು ನನ್ನನ್ನು ತಿರಸ್ಕಾರ ಮಾಡಿದ್ದೆ, ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ, ನೀನು ಅವಧ್ಯನಾಗುವಂತ ನಾನು ಅವನಿಗೆ ವರ ಕೊಟ್ಟಿದ್ದೆ, ನೀನು ನನ್ನ ವರ ಮೀರಿ ಕೊಂದುಬಿಟ್ಟು, ಹಾಗಾಗಿ ನೀನು ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ರುದ್ರದೇವರು ದೇವರ ಜೊತೆಗೆ ವಾಗ್ಲಾಪ ಜಗಳ ಆಡ್ತಾ ಇದ್ದಾರೆ. ಸಿಟ್ಟಿಗೆ ಬಂದಿದ್ದಾರೆ. ಯುದ್ಧಕ್ಕೆ ಬಾ ಅಂತೂ ಆಮಂತ್ರಣ ಕೊಡ್ತಾ ಇದ್ದಾರೆ. ನೋಡ್ರಿ, ವರಂ ಮದೀಯಂ ತ್ವಗಣಯ್ಯ ರಕ್ಷೋ ಹತಂ ತ್ವಯಾ ತೇನ ರಣಾಯ ಮೈಹಿ. ನನ್ನ ಮಾತನ್ನು ಲೆಕ್ಕ ಮಾಡದೇ ಇದ್ದವನು ನೀನು, ಹಾಗಾಗಿ ನನ್ನ ಜೊತೆಗೆ ನೀನು ಯುದ್ಧಕ್ಕೆ ಬರಬೇಕು ಅಂತ ರುದ್ರದೇವರು ಮತ್ತು ಪರಮಾತ್ಮನನ್ನು ಯುದ್ಧಕ್ಕೆ ಕರೀತಾ ಇದ್ದಾರೆ. ಆಗ ಸರಿ ಆಗಲಿ, ಯುದ್ಧಕ್ಕೆ ಬಾ ಅಂತಂದ ಮೇಲೆ ಇನ್ಯಾರು ಬಿಡಬೇಕು ಅಂತ ಹೇಳಿ ಯುದ್ಧಕ್ಕೆ ತಾವು ಸಿದ್ಧರಾಗಿದ್ದಾರೆ. ಆಗ ಇತಿ ಇರತೆ ಶೂಲಧರೇಣ ಆಘವೋ ಧನುರ್ಪ್ರಗಕ್ಷ್ಯ ಆಶುಕರಂ ಶರಂಚ ಸಂಸಧೆ. ಆಗ ಬಾಣವನ್ನು ತೆಗೆದು ಬಿಲ್ಲಿನಲ್ಲಿ ಸೇರಿಸಿ ಜಗ್ಗಿ ಬಿಡಬೇಕು ಅಂತಿದ್ದಾರೆ. ಅಷ್ಟರೊಳಗೆ ವಿಕೃಷ್ಯಮಾಣೆ ಚಲಿತಾ ವಸುಂಧರ ಪಪಾತ ರುದ್ರೋಪಿ ಧರಾ ಪ್ರಕಂಪಿತ. ನಡಿಗಿಬಿಟ್ಟಿದೆ ಭೂಮಿ. ಆ ರಾಮ ಧನುಸ್ಸಿನಲ್ಲಿ ಬಾಣವನ್ನು ಹಿಡಿದು ಎಳೆಯಬೇಕು. ಆ ಪ್ರಭಾವಕ್ಕೆ, ಆ ಧ್ವನಿಗೆ ಭೂಮಿಯೆಲ್ಲ ನಡಿಗಿಬಿಟ್ಟಿದೆ, ಕಂಪಿತವಾಗಿದೆ. ಆಗ ರುದ್ರದೇವರು ಅಳ್ಳಾಡಿ ಭೂಮಿಯಲ್ಲಿ ಬಿದ್ದಿದ್ದಾರೆ. ಆಗ ಅವರಿಗೆ ಆ ಕಾಲಕ್ಕೆ ಸ್ವಲ್ಪ ರಾಮದೇವರು ಯಾರು, ನಾನೇನು ಅಂತ ತಿಳಿದ ಇದ್ದಂತೆ ಆಗಿತ್ತು. ಅನಂತರದಲ್ಲಿ ಮತ್ತೆ ಪುನಃ ರಾಮ ಯಾರು ಅಂತ ಗೊತ್ತಾಯಿತು. ಅಥೋತ್ಥಿತ, ಎದ್ದ ಕೂಡಲೇನೆ ಅಸುರ ಭಾವವರ್ಜಿತ ಶ್ರೀಮದಾಚಾರ್ಯ ಹೇಳ್ತಾರೆ. ಹೀಗ್ಯಾಕಾಯ್ತು ಅವರಿಗೆ ಅಂದರೆ, ಅಸುರಾವೇಶವಾಗಿತ್ತು, ಕಲ್ಯಾವೇಶವಾಗಿತ್ತು ರುದ್ರದೇವರಲ್ಲಿ. ರಾಮ ಯಾರು ಅಂತ ತಿಳಿಯದೇ ಇದ್ದಂತೆ ಆಯಿತು. ಸಾಮಾನ್ಯವನು ಒಬ್ಬ ಮಾನವ, ನನ್ನ ವರಕ್ಕೆ ಲೆಕ್ಕ ಕೊಡದೇನೆ ಇವನನ್ನು ರಾವಣನ ಕೊಂದುಬಿಟ್ಟಿದ್ದಾರೆ ಅಂತ ಹೇಳಿ ಯುದ್ಧಕ್ಕೆ ಬಂದರು. ಅಸುರಾವೇಶವಾಗಿತ್ತು. ರಾಮದೇವರ ಆ ಶಕ್ತಿ ಪ್ರಭಾವದಿಂದ ಮತ್ತೆ ಪುನಃ ಅಸುರಾವೇಶವನ್ನು ಕಳೆದುಕೊಂಡು ಅಸುರ ಭಾವ ವರ್ಜಿತ ಕ್ಷಮಸ್ವ, ನನ್ನನ್ನು ಕ್ಷಮ ಮಾಡಿ ಸ್ವಾಮಿ, ಅಪರಾಧವಾಯಿತು. ನೀನಂದ್ರೆ ಏನು? ಜಗತ್ ಸ್ವಾಮಿ ನೀನು, ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ನಮ್ಮನ್ನು ನಿಯಮನ ಮಾಡುವ ಸ್ವಾಮಿ, ಸ್ವತಂತ್ರನಾದವು ನೀನು ಅಂತ ಹೇಳಿ ಸ್ತೋತ್ರ ಮಾಡಿ, ದೇವೇತಿ, ದೇವಾಂತರ ಶಬ್ದಕ್ಕಷ್ಟೆಲ್ಲ ಅರ್ಥ ಇದೆ. ನನಾಮ ಪಾದಯೋಹೋ, ನಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿದ್ದಾರೆ ರುದ್ರದೇವರು. ಬಹಳಷ್ಟು ಜನ ಬಂದಿಲ್ಲ. ಅದು 1 ದಿವಸ 2 ದಿವಸ ಪಾಠ ಮಿಸ್ ಆಯಿತು ಅಂತಂದರೆ ಅದು ಹಾಗೆಯೇ ಹೋಗ್ತದೆ. ಎಲ್ಲರಿಗೆ ತಿಳಿಸ್ರಿ, ಬಹಳ ಮಹತ್ವದ ವಿಷಯಗಳು ಎಲ್ಲ ಸಿಗೋದು ಕಷ್ಟ. ಉವಾಚ ತದ್ವಶಗೋ ಅಸ್ಮಿ ಸರ್ವದಾ. ಆಗ
ನಿನ್ನ ವಶದಲ್ಲೇನೇ ನಾವೆಲ್ಲ ಇದ್ದವರು. ನೀನು ಇಲ್ಲದೆ ಇದ್ದರೆ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ಸರ್ವದಾ ಪ್ರಸೀದಮೇ, ನನ್ನ ಮೇಲೆ ಸದಾ ನಿನ್ನ ಅನುಗ್ರಹ ಇರಲಿ. ರುದ್ರದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತದ್ವಿಷಯಂ ಮನಃಕುರು, ನಿನ್ನನ್ನು ನೆನೆಸುವ, ನಿನ್ನಲ್ಲೇನೆ ಮನಸ್ಸಿಡುವಂತಹ ಮನಸ್ಸನ್ನು ನನಗೆ ಕೊಡು ಅಂತ ರಾಮದೇವರಿಗೆ ರುದ್ರದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಈ ಮಹಿಮೆ, ಈ ಪರಾಕ್ರಮ, ಈ ಶಕ್ತಿ ಸಾಮರ್ಥ್ಯಗಳನ್ನು ಕೇಳಿ ಇಂದ್ರಾದಿ ಸಕಲ ದೇವತೆಗಳು ಕೂಡ ಅಥೇಂದ್ರ ಮುಖ್ಯಾಶ್ಚ ತಮೋಚಿರೇ ಸುರ ತ್ವಯಾವಿತಾಸ್ಮೋದ್ಯ ನಿಶಾಚರದ್ವಯಂ ತಥೈವ ಸರ್ವಾಪದ ಏವ ನಸ್ತ್ವಂ ಪ್ರಯಾಹಿ ಪ್ರಪಾಹಿ ಸರ್ವೇ ಭವದೀಶಕಾಸ್ಮ. ಆಗ ಇಂದ್ರದೇವರೇ ಮೊದಲಾದ ಸಕಲ ದೇವತೆಗಳು ಕೂಡ ನಮಸ್ಕಾರ ಮಾಡಿದ್ದಾರೆ, ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀನಿಲ್ಲದೆ ಸ್ವಾಮಿ ನಾವ್ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನಿಂದ ನಾವು ಎಲ್ಲರೂ ರಕ್ಷಿತರಾಗಿದ್ದೇವೆ. ಸಕಲ ಆಪತ್ತುಗಳನ್ನು ನೀನೇ ಪರಿಹಾರ ಮಾಡಿ ನಮ್ಮನ್ನು ಕಾಪಾಡಿದ್ದಿ. ನಾವೆಲ್ಲ ನಿನ್ನ ದಾಸರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಯಾಪಿ ಸರ್ವೇ ಭವದೀಯ ಕಾಸ್ಮ, ನಿನ್ನವರು ನಾವೆಲ್ಲ, ನಿನ್ನ ದಾಸರು ಸ್ವಾಮಿ ಅಂತ ಹೇಳಿ ಇಷ್ಟು ಪ್ರಾರ್ಥನೆ ಮಾಡಿ ನಿಂತಿದ್ದಾರೆ. ಅಷ್ಟರೊಳಗೆ ಸೀತಾದೇವಿ, ಸೀತಾಕೃತಿ ನೋಡ್ರಿ, ಯಾವಾಗ ರಾವಣ ಅಪಹಾರ ಮಾಡಿಕೊಂಡ ಹೋದ ಸೀತಾದೇವಿಯನ್ನು, ಅಲ್ಲಿಂದ ಹಿಡಿದು ರಾಮಾಯಣದಲ್ಲಿ ಎಲ್ಲೂ ಕೂಡ ಸೀತಾ ಶಬ್ದ ಇಲ್ಲೇ ಇಲ್ಲ. ಸೀತಾಕೃತಿ 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 ಅಂತ ಶಬ್ದವಿದೆ. ನಿಜವಾದ ಸೀತೆ ಎಲ್ಲಿ ಹೋಗಿದ್ದಾಳೆ? ಕೈಲಾಸಕ್ಕೆ ಹೋಗಿದ್ದಾಳೆ. ರುದ್ರದೇವರಿಂದ, ಪಾರ್ವತಿ ದೇವಿಯಿಂದ ಪೂಜಿತಳಾಗ್ತಾ ಇದ್ದಾಳೆ. ಇಲ್ಲಿ ಯಾರಿದ್ದಾಳೆ? ಸೀತಾದೇವಿ ಆಕೃತಿಯನ್ನು ಮಾಡಿಟ್ಟೋದ್ಲು. ಆಕೃತಿಯನ್ನು ಮಾಡಿ ಗೊಂಬಿಯನ್ನು ಮಾಡಿ ಇಟ್ಟುಬಿಟ್ರೆ ಚಲನವಲನಗಳು ಆಗಬೇಕಲ್ಲ, ಅಲ್ಲಾಡೋದಾಗಬೇಕು, ಮಾತನಾಡೋದಾಗಬೇಕು, ತಿನ್ನಬೇಕು ಇತ್ಯಾದಿಗಳೆಲ್ಲ ಆಗಬೇಕಲ್ಲ. ಅಂದರೆ ಇಂದ್ರ ಅವಿಷ್ಟನಾದ, ಅಷ್ಟಕ್ಕೆ ಸಾಲಲಿಲ್ಲ. ಅಗ್ನಿದೇವಿಯ ಮಗಳು, ಆವಾಗ ನಾ ಎಲ್ಲ ಇದನ್ನು ಹೇಳಿದ್ದೇನೆ. ಅಗ್ನಿದೇವಿಯ ಮಗಳು ವೇದವತಿ ದೇವಿಯು ಅಲ್ಲಿ ಪ್ರವೇಶ ಮಾಡಿದ್ದಾಳೆ. ನೋಡಲಿಕ್ಕೆ ಸೀತಾದೇವಿಯಂತೆ ಇದ್ದಾಳೆ. ಸೀತಾದೇವಿಯ ವಸ್ತ್ರ, ಆಭರಣ, ಅಲಂಕಾರ ಎಲ್ಲ ಸೇಮ್ ಇದೆ ಈ ಸೀತಾಕೃತಿಯಲ್ಲಿ. ಹಾಗಾಗಿ ಅದನ್ನು ನೋಡಿ ಮೋಸಗೊಂಡು ರಾವಣ ಕರೆದುಕೊಂಡು ಹೋಗಿದ್ದ. ಆ ಸೀತಾಕೃತಿ ಬಂತು. ಆ ಸೀತಾಕೃತಿ ಇದ್ದ ಸೀತಾದೇವಿ ಬಂದಳು. ಆಗ ನಿಜವಾದ ಸೀತಾದೇವಿ ಕೈಲಾಸದಲ್ಲಿ ಏನು ಶಿವನಿಂದ ಅರ್ಚಿತಳಾದ ಸೀತಾದೇವಿ ಇದ್ದಾಳೋ ಅವಳೂ ಬಂದಳು. ಹೇಳ್ತಾರೆ ನೋಡ್ರಿ, ಸೀತಾಕೃತಿಂ ತಾಮತ ತತ್ರ ಚಾಗತಾಂ ದಿವ್ಯಚ್ಛಲೇನ ಪ್ರಣಿದಾಯ ಪಾವಕೆ ಕೈಲಾಸತಸ್ತಾಂ ಪುನರೇವ ಚಾಗತಾಂ ಸೀತಾಂ ಅಗೃಹ್ಣಾತ್ ಧುತ ಭುಕ್ ಸಮರ್ಪಿತಂ. ಎಲ್ಲ ಒಂದೇ ಒಂದು ಸಣ್ಣ ಶ್ಲೋಕದಲ್ಲಿ ಅಧ್ಯಾಯಗಳ ಕಥೆಗಳನ್ನು ತಂದು ನಿರ್ಣಯ ಸಮೇತವಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇದು ಶ್ರೀಮದಾಚಾರ್ಯರ ಭಾರಿ ಅದ್ಭುತವಾದ ಶೈಲಿ, ಭಾರಿ ಜ್ಞಾನ, ಭಾರಿ ವೈಭವ. ಹೀಗೆಲ್ಲ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಧ್ಯಾಯಗಳ ಕಥೆಗಳನ್ನು ಎಲ್ಲ ನಾವು ನೋಡ್ತೇವೆ. ಒಂದೊಂದು ಸಣ್ಣ ಸಣ್ಣ ಶ್ಲೋಕಗಳಲ್ಲಿ, ಅರ್ಧ ಪಾದಗಳಲ್ಲಿ ಎಲ್ಲ ಹೇಳಿ ಮುಗಿಸ್ತಾರೆ. ಸೀತಾಕೃತಿ ತಾನು ಬಂದಿದ್ದಾಳೆ, ನಿಜವಾದ ಸೀತಾದೇವಿಯು ಬಂದಿದ್ದಾಳೆ. ಬಂದು ಮತ್ತೆ ರಾಮನ ಮುಂದೆ ನಿಂತಿದ್ದಾಳೆ. ಆಗ 14 ವರ್ಷಗಳ ಕಾಲ ಯಾವ ನಗರದಲ್ಲಿ ಪ್ರವೇಶ 14 ವರ್ಷ ವನವಾಸ ಆದ ಮೇಲೆ ನಗರಕ್ಕೆ ನೀನು ಒಂದು ದಿನ ತಡವಾಗಿ ಬಂದರೂ ನಾನು ಅಗ್ನಿಯನ್ನು ನಿರ್ಮಾಣ ಮಾಡಿಕೊಂಡು ನಾನು ಸಾಯ್ತೇನೆ ಅಂತ ಹೇಳಿ ದಶರಥ ಸತ್ತಾಗ ಬಂದು ಭರತ ಪ್ರತಿಜ್ಞೆ ಮಾಡಿರುತ್ತಾನೆ. ಪರಮಾತ್ಮನ ಪಾದಗಳನ್ನು ಅಂದರೆ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಇಟ್ಟಿರ್ತಾನೆ ಅಂತ ಕಥೆಗಳನ್ನೆಲ್ಲ ನೀವು ಕೇಳಿದ್ದೀರಿ. ಹಾಗಾಗಿ ಅಂತಹ ಭರತ ಇನ್ನ ಮೇಲೆ ಅಗ್ನಿ ಪ್ರವೇಶ ಮಾಡಬೇಕಾಗಿದೆ, ಮಾಡ್ತಾನೆ ಅಂತ ತಿಳಿದು ಹನುಮಂತ ದೇವರನ್ನು ಮೊಟ್ಟ ಮೊದಲಿಗೆ ಕಳಿಸಿಬಿಡ್ತಾನೆ. ರಾಮ ಬರ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲಿ ಸೀತಾಕೃತಿಯನ್ನು ಪರೀಕ್ಷೆ ಮಾಡಬೇಕು ಅಂತ. ಯದ್ಯಪಿ ನಿಜವಾದ ಸೀತಾದೇವಿ ಅಲ್ಲ, ಏನೂ ಸಮಸ್ಯೆ ಇಲ್ಲ, ಯಾವ ಅಪವಾದಗಳು ಇಲ್ಲ. ಆದರೂ ಲೋಕ ಸೀತಾದೇವಿ ರಾವಣನ ಕಾಮುಕನಾದ ರಾವಣನ ಮನೆಯಲ್ಲಿ ಇದ್ದಾಳೆ ಅಂತ ಸಮಾಜ ತಿಳಿತದೆ.
ಹಾಗಾಗಿ ಇಂಥ ಶ್ರೇಷ್ಠನಾದ ಪುರುಷೋತ್ತಮನಾದ ರಾಮ ಆ ಸೀತಾದೇವಿಯನ್ನು ಹೇಗೆ ತಾನೇ ಸ್ವೀಕಾರ ಮಾಡಿದ ಅಂತ ಅಪವಾದ ಬರಬಾರದು ಅನ್ನೋ ಸಲುವಾಗಿ ಅಗ್ನಿಯಲ್ಲಿ ಸೀತಾದೇವಿಯನ್ನು ಹಾಕಿ ತಾನು ಶುದ್ಧಳಿದ್ದಾಳೆ ಅಂತ ತಿಳಿಸಿ ಪರಮಾತ್ಮ ಅವನನ್ನು ಸ್ವೀಕಾರ ಮಾಡಿದ್ದಾನೆ. ಇದರ ಬಗ್ಗೆಯೂ ಒಮ್ಮೆ ಪ್ರತ್ಯೇಕವಾಗಿ ಮಾತನಾಡುವ ವಿಷಯಗಳು, ಅದನ್ನು ಮತ್ತೊಮ್ಮೆ ಮಾತನಾಡುತ್ತೇನೆ. ಈಗ ಕೈಲಾಸದಿಂದ ಬಂದಿದ್ದಾಳೆ, ಅಲ್ಲಿ ವೇದವತಿ ಅಗ್ನಿದೇವಿಯ ಮಗಳು ವೇದವತಿ ದೇವಿ. ಪರಮಾತ್ಮನಿಗೆ ಗೊತ್ತು, ದೇವತೆಗಳಿಗೂ ಗೊತ್ತು, ಸೀತಾದೇವಿ ಯಾವ ದೋಷಗಳು ಇಲ್ಲ, ನಿಜವಾದ ಸೀತಾದೇವಿ ಇಲ್ಲಿ ಇಲ್ಲೇ ಇಲ್ಲ. ಆದರೂ ಇದ್ದಾಳೆ ಅಂತ ತಿಳಿದಂತಹ ಯಾರು ಮಂದಮತಿಗಳಿದ್ದಾರೋ ಅವರಿಗೆ ಈ ಜ್ಞಾನ ಬರಬಾರದು ಅನ್ನೋ ಸಲುವಾಗಿ ಸೀತಾದೇವಿಯನ್ನು ಅಗ್ನಿ ಪ್ರವೇಶ ಮಾಡಿದ್ದಾನೆ. ಎಲ್ಲ ಸ್ವಚ್ಛವಾಗಿದೆ, ಏನೂ ಸಮಸ್ಯೆ ಇಲ್ಲ. ಆಗ ಸೀತಾದೇವಿ ಹೇಳ್ತಾಳೆ, ಈಕಿ ವೇದವತಿ ದೇವಿ, ಇವಳನ್ನು ನೀನು ಮದುವೆ ಆಗಬೇಕು ಅಂದಾಗ ಪರಮಾತ್ಮ ಹೇಳ್ತಾನೆ, ಈಗ ನಾನು ಮದುವೆ ಆಗೋದಿಲ್ಲ. ನಾವೇನು ಶ್ರೀನಿವಾಸ ಕಲ್ಯಾಣ ನವರಾತ್ರಿಯಲ್ಲಿ ಕೇಳ್ತೇವೋ ಆ ವೇದವತಿ ದೇವಿ ಪದ್ಮಾವತಿ ದೇವಿಯೇ ಮತ್ತೆ ಪರಮಾತ್ಮ ಆಗ ಸೀತಾದೇವಿ ಮಾತನ್ನು ನಡೆಸಿಕೊಡ್ತಾನೆ. ಈಗ ಏಕಪತ್ನಿ ವ್ರತಸ್ಥನಾಗಿದ್ದೇನೆ, ನಿನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಮಾಡಿಕೊಳ್ಳೋದಿಲ್ಲ. ಮುಂದೆ ನಾನು ಕೃಷ್ಣನಾದಾಗ ಶ್ರೀನಿವಾಸನಾದಾಗ ಆಕಿನ್ನ ಮದುವೆ ಮಾಡಿಕೊಳ್ತೇನೆ ಅಂತ ಇಷ್ಟು ಕಥೆ ಅಲ್ಲಿ ಬರ್ತದೆ. ಇದನ್ನೆಲ್ಲವನ್ನ ಶ್ರೀಮದಾಚಾರ್ಯರು ಒಂದೇ ಒಂದು ಪುಟ್ಟವಾದ ಶ್ಲೋಕದಲ್ಲಿ ಹೇಳಿ ಮುಗಿಸ್ಬಿಟ್ಟ. ಜಾನನ್ ಗಿರೀಶಾ ಲಯನತಾಂ ಸೀತಾಂ ಸಮಗ್ರಹಿತ್ ಪಾವಕ ಸಂಪ್ರದತ್ತಾಂ ಮುಮೋದ ಸಂಪ್ರಾಪ್ಯ ಜತಾಂ ಸ ರಾಮಃ ಸಾ ಚೈವ ದೇವೀಂ ಭಗವಂತಮಾಪ್ಯ ಅಥೋ ಗಿರೀಶೇನ ಗಿರೇಃ ಶಯನಾತ್ ಪ್ರಸ್ತಾತ್ ಏವಾನರಾ ರಾವಣ ಬಾಣ ಪೀಡಿತಾಃ. ತಾರಾಪಿತನಾದವನು ಸುಷೇಣ. ಆ ಸುಷೇಣ ಹೇಗೆ ವೈದ್ಯರು ಇರ್ತಾರೆ, ಅಲ್ಲಲ್ಲಿ ಯುದ್ಧವನ್ನು ಆಡಬೇಕಾದಾಗ ಸಮಸ್ಯೆಯಾಗಿರ್ತದೆ, ಗಾಯಗಳಾಗಿರ್ತದೆ. ಆ ಗಾಯಗಳನ್ನು ಆದಂತಹ ನೋವುಗಳನ್ನು ಪರಿಹಾರ ಮಾಡಲಿಕ್ಕೆ ಒಬ್ಬ ವೈದ್ಯ ಸುಷೇಣ ಅಂತ ಹೇಳಿ, ಆ ಸುಷೇಣ ಎಲ್ಲರಿಗೆ ಮತ್ತು ನೋವನ್ನು ಪರಿಹಾರ ಮಾಡಿರ್ತಾನೆ. ಆಗ ರಾವಣ ಬಾಣಗಳಿಂದ ಪೀಡಿತರಾದ ಎಲ್ಲರಿಗೂ ಕೂಡ ಸುಷೇಣ ನಾಮ ಗಿರಿಜಾಂ ವರಿಷ್ಠ ತದಾಮೃತಾನ್ ರಾಘವ ಆನಿನಾಯ ಯಮಕ್ಷಮಾತ್ ದೇವಗಣಾಂಶ ಸರ್ವಶಃ ಸಮನ್ವಜಾತ್ ಪಿತರಂಚ ತತ್ರ ಸಮಾಗತಂ ಗಂತು ವಿವೇಶ ಜಾಥ. ಆಗ ಎಲ್ಲ ಮೃತರಾದವರನ್ನೂ ಕೂಡ ಪರಮಾತ್ಮ ದೇವ ಸಮೂಹವನ್ನು ತರಿಸಿ ಬಳಿಕ ಎಲ್ಲರನ್ನೂ ಕೂಡ ಪರಮಾತ್ಮ ದಶರಥನನ್ನು ಹಿಂದೆ ಕಳಿಸಿಕೊಟ್ಟು ಅಯೋಧ್ಯೆಗೆ ಪರಮಾತ್ಮ ಅಲ್ಲಿಂದ ಹೊರಡ್ತಾನೆ. ಅಯೋಧ್ಯೆಗೆ ಹೋಗ್ಬೇಕು ಪರಮಾತ್ಮ. ಆಗ ಹನುಮಂತನನ್ನು ಕಳಿಸಿದ್ದಾನೆ. ವಿಭೀಷಣನನ್ನು ಆ ಲಂಕೆಯಲ್ಲಿ ತಾನು ಸಿಂಹಾಸನವನ್ನು ತೆಗೆದುಕೊಳ್ಳಿಲ್ಲ, ಅದನ್ನು ಲಂಕೆಯಲ್ಲಿ ಯಾರೂ ರಾಜ ಇಲ್ಲಲ್ಲ, ಹಾಗಾಗಿ ವಿಭೀಷಣನನ್ನು ಕೂಡಿಸ್ತಾನೆ. ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಅನಂತರದಲ್ಲಿ ಪುಷ್ಪಕ ವಿಮಾನ, ಆ ವಿಭೀಷಣನೇ ಒಂದು ಪುಷ್ಪಕ ವಿಮಾನ ಕೊಟ್ಟು ಕಳಿಸ್ತಾನೆ. ವಿಭೀಷಣನು ಕಪಿಗಳು ಎಲ್ಲರೂ ಕೂಡ ಅದರಲ್ಲಿ ಕೂತು ಅಯೋಧ್ಯೆಗೆ ಬರಬೇಕು ಅಂತ ಹಾರಿ ಬರ್ತಾರೆ. ವಿಭೀಷಣೇ ನಾರ್ಪಿತ ಮಾರುರೋಹ ಸಪುಷ್ಪಕಂ ತತ್ಸಹಿತಸ್ಸ ವಾನರಾಹ. ವಿಭೀಷಣ ಸಮೇತವಾದಂತಹ ಪುಷ್ಪಕ ವಿಮಾನದ ತಾನು ಪುರಿಂ ಜಗಾಮಾಸು ನಿಜಾಂ ಅಯೋಧ್ಯಾಂ, ತನ್ನ ಅಯೋಧ್ಯೆಗೆ ತಾನು ಪರಮಾತ್ಮ ಬಂದಿದ್ದಾನೆ. ಹನುಮಂತಂ ಅಥೋ ನಿಯೋಜಯತ ದದರ್ಶ ಚಾಸೋ. ಆಗ ಇಷ್ಟಲ್ಲೇ ತಾನು ಅಗ್ನಿ ಪ್ರವೇಶ ಮಾಡಬೇಕು ಅಂತ ಕಾಯ್ತಾ ಇರ್ತಾನೆ. ಅಷ್ಟರೊಳಗೆ ಹನುಮಂತ ಬಂದು, ಇಲ್ಲ ರಾಮ ಬರ್ತಾ ಇದ್ದಾನೆ, ಭರತ ಅಗ್ನಿ ಪ್ರವೇಶ ಮಾಡಬೇಡ, ತನ್ನ ಮಾತನ್ನು ರಾಮ ಬಿಟ್ಟಿಲ್ಲ, ನಡೆಸ್ತಾನೆ ಅಂತ ಹೇಳಿದಾಗ ಸಂತೋಷವಾಯಿತು ಅವನಿಗೆ, ಭರತನಿಗೆ ಸಂತೋಷವಾಗಿ ದದರ್ಶ ಚಾಸು, ಅವನ ನೋಡಬೇಕು ಅಂತ ಆತುರದಿಂದ, ಪರಮಾತ್ಮನನ್ನು ಕಾಣಬೇಕು ಅಂತ ಆತುರದಿಂದ ಭರತಂ ಹುತಾಸನಂ ಪ್ರವೇಷ್ಟು ಕಾಮಃ, ಆ ಅಗ್ನಿಯನ್ನು ಪ್ರವೇಶ ಮಾಡಬೇಕು ಅಂತ ಇಚ್ಛೆ ಇದ್ದದ್ದನ್ನು ತೊರೆದು ನಿವೃತ್ತಿಗೊಂಡು ತಾನು ಅದರ್ಶಗೆತ್ತಾಂ ನಿವಾರ್ಯರಾಂ ಸಮಾಸಮೇತಂ ಶ್ರುತ್ವಾ ಪ್ರಮೋದೋರು ಭಹ ಸತೇನ. ಎಲ್ಲ ಊರಿನ ಜನರಿಂದ ಸಹಿತನಾಗಿ, ತಾಯಿಯಂದರಿಂದ ಸಹಿತನಾಗಿ, ಶತ್ರುಘ್ನಿಂದ ಯುಕ್ತನಾಗಿ ರಾಘವನನ್ನು ನೋಡಬೇಕು ಅಂತ ಕಣ್ಣಿನಲ್ಲಿ ನೀರು ಸುರಿಸ್ತಾ ಭಕ್ತಿಯಿಂದ 14 ವರ್ಷವಾಯಿತು ನಮ್ಮ ರಾಮನನ್ನು ನೋಡಿಲ್ಲ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ತಾನು ಊರಿನ ಜನ ಸಮೇತನಾಗಿ ಶತ್ರುಘ್ನಿಂದ ಯುಕ್ತನಾಗಿ
ಮಾತೃಗಳಿಂದ ತನ್ನ ತಾಯಿಯಂದರಿಂದ ಕೂಡಿಕೊಂಡು ತಾನು ಅಲ್ಲಿ ಬಂದಿದ್ದಾನೆ. ಬಂದು ಅಷ್ಟರೊಳಗೆ ಪುಷ್ಪಕ ವಿಮಾನದಿಂದ ಪರಮಾತ್ಮನು ಬಂದು ತಳಗೆ ಇಳಿದಿದ್ದಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ ಭರತ. ಶತ್ರುಘ್ನ ನಮಸ್ಕಾರ ಮಾಡಿದ್ದಾನೆ. ಉತ್ಥಾಪ್ಯ ತಂ ರಘುಪತಿ ಸ್ವರಸೆ ಪ್ರಣಯಾನ್ವಿತ ಶತ್ರುಘ್ನಂ ಚ ತದಾನ ಅನ್ಯೇಷು ಪ್ರತಿಪೇದೆ ಯಥಾ ಯವಃ ಪುರಿಂ ಪ್ರವಿಶ್ಯ. ಆಗ ಎರಡೂ ಕೈಗಳಿಂದ ಆ ಶತ್ರುಘ್ನ ಮತ್ತು ಭರತನನ್ನು ಎಬ್ಬಿಸ್ತಾನೆ, ಆಲಿಂಗನ ಮಾಡಿಕೊಳ್ತಾನೆ, ಸಂತೋಷ ಪಡ್ತಾನೆ. ನೀನು ಹೇಳಿದಂತೆ ನಿನ್ನ ಮಾತನ್ನು ಉಳಿಸೋದಕ್ಕಾಗಿ ನಾನು ಬಂದಿದ್ದು ಅಂತ ಹೇಳ್ತಾನೆ. ಪುರಿಂ ಪ್ರವಿಶ್ಯ, ಅಯೋಧ್ಯಾಪುರಿಯನ್ನು ಪರಮಾತ್ಮ ಪ್ರವೇಶ ಮಾಡ್ತಾನೆ. ಮುನಿವಿ ಸಾಮ್ರಾಜ್ಯೈ ಚ ಅವಿಶೇಷತಃ, ಪ್ರವೇಶ ಮಾಡಿದ ಕೂಡಲೇ ಎಲ್ಲರೂ ದೇವತೆಗಳು ಋಷಿಗಳು ಮತ್ತೆಲ್ಲರೂ ಸೇರಿ ಪರಮಾತ್ಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅತ್ಯಂತ ಯೋಗ್ಯವಾದ ರೀತಿಯಿಂದ ಸಂತೋಷದಿಂದ ಯಥೋಚಿತಂಚ ಸಾಮಾನ್ಯಂ ಸರ್ವಾನ್ ಆದೇಹಮೀಶ್ವರ, ಎಲ್ಲರೂ ಸಂತೋಷದಿಂದ ಇದ್ದು ಆಗ ಪರಮಾತ್ಮ ಅಲ್ಲಿ ನಿಂತು ರಾಜ್ಯ ಸಿಂಹಾಸನ ಮೇಲೆ ಕೂತು ಎಲ್ಲರಿಗೆ ಒಂದು ಮಾತನ್ನು ಹೇಳ್ತಾನೆ. ಸರ್ವೈರ್ಭವದ್ವೇ ಸುಕೃತಂ ವಿಧಾಯ ದೇಹಂ ಮನೋವಾಕ್ ಸಹಿತಂ ಮದೀಯಂ ಏತಾವದೇವಾಖಿಲ ಸದ್ವಿಧೇಯಂ ಯತ್ ಕಾಯ ವಾಕ್ಚಿತ್ತ ಭವಂ ಮದರ್ಚನಂ. ನನ್ನ ಸಲುವಾಗಿ ನೀವು ದೇಹತಃ ಮನಸ್ಸಿನಿಂದ ಕಾಯ ವಾಚ ಮನಸ ನನ್ನನ್ನು ಕುರಿತು ನೀವು ಸೇವೆಯನ್ನು ಮಾಡಿದ್ದೀರಿ. ಸರ್ವೈ ಭವದ್ಭಿ ಸುಕೃತಂ ವಿಧಾಯ ದೇಹಂ ಮನೋ ವಾಕ್, ದೇಹದಿಂದ ಮಾತಿನಿಂದ ಮನಸ್ಸಿನಿಂದ ಎಲ್ಲ ರೀತಿಯಿಂದ ನೀವು ನಾವು ಸೇವೆ ಮಾಡಿರಿ. ಯುದ್ಧ ಅಂದರೆ ಸಾಮಾನ್ಯವಾದ ಮಾತು. ಅದು ಯುದ್ಧವನ್ನು ಆಡೋದು ಅಂತಂದರೆ ಒಬ್ಬನಿಗೊಬ್ಬನ ಸಮರ್ಪಣೆ ಮಾಡೋದು ಅಂತ ಅರ್ಥ. ಸ್ವಾಮಿ ನೀವೇನಂತೀರೋ ನಾನು ಸಿದ್ಧ, ನಾನು ಸಾಯ್ಲಿಕ್ಕೂ ಸಿದ್ಧ, ನೀವು ಯುದ್ಧ ಆಡ್ರಿ ಅಂತ ಹೇಳಬೇಕು. ಯುದ್ಧ ಆಡೋದು ಅಂದರೆ ಸಾಮಾನ್ಯ ಅಲ್ಲ. ಹಾಗಾಗಿ ನೀವು ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡಿದ್ದೀರಿ, ಅಷ್ಟು ನನ್ನ ಮೇಲೆ ಭಕ್ತಿ ಇದ್ದವರು ನೀವು ಅಂತ ಹೇಳಿ ಪರಮಾತ್ಮ ಪರಮಾತ್ಮ ಅವರೆಲ್ಲರನ್ನ ಮತ್ತು ಹೀಗೆ ಅವರನ್ನು ಉದ್ದೇಶಿಸಿ ಪರಮಾತ್ಮ ಈ ಮಾತುಗಳನ್ನು ಹೇಳ್ತಾನೆ. ಮನೋವಾಕ್ ಸಹಿತಂ ಮದೀಯಂ ಏತಾವದೇವಾಖಿಲ ಸದ್ವಿಧೇಯಂ ಯತ್ ಕಾಯ ವಾಕ್ಚಿತ್ತ ಭವಂ ಅದರ್ಚನಂ. ದೇಹ ಮಾತು ಮನಸ್ಸು ಇವುಗಳನ್ನೆಲ್ಲ ಸಮರ್ಪಣೆ ಮಾಡಿ ನನ್ನನ್ನು ಆರಾಧಿಸಿದ್ದೀರಿ ನೀವು. ಇಷ್ಟು ಒಳ್ಳೆಯ ಸಜ್ಜನರು ನೀವು. ಹಾಗಾಗಿ ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು ಅಂತ ಹೇಳಿ ಪರಮಾತ್ಮ ಕೃತಜ್ಞತಾ ರೂಪದಲ್ಲಿ ಈ ಮಾತುಗಳನ್ನು ಎಲ್ಲ ಆ ಸಜ್ಜನರನ್ನು ಉದ್ದೇಶಿಸಿ ಈ ಮಾತನ್ನು ಪರಮಾತ್ಮ ಪಟ್ಟಾಭಿಷಿಕ್ತನಾದ ಪರಮಾತ್ಮ ತಾನು ಅವರನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ, ಪ್ರಶಂಸೆ ಮಾಡ್ತಾ ಇದ್ದಾನೆ, ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.